ಗೈಸ್, ಯಾವುದೋ ಒಂದು ಡೌನ್ ಇಳಿತಿದೀವಿ. ಇಲ್ಲಿ ಇದೇ ರೋಡ್ ಹೇಳ್ತಾರೆ. ಅವ್ರು ಬೈಕಲ್ಲಿ ಒಬ್ಬ ಹುಡುಗ ಹೋಗ್ಬೇಕಂದ್ರೆ ಒಂದು ಕಲ್ಲು ಬಂದ್ಬಿಟ್ಟು ಬೈಕ್ ಅವನಿಗೆ ಹೊಡೆದ್ಬಿಟ್ಟು ಹೋಗ್ಬಿಡ್ತಾನೆ ಕಡೆ. ಕಮ್ ಟು ವೈನಾಡ್ ಗೈಸ್. ಅದು ನೋಡಿ, ಅಲ್ಲಿ ನೋಡಿ. വയനാട് ടൂറിസം ശരി അടിയായില്ല. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವ್ಯೂ ನೋಡಿ, ರೋಡ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋದು ನೋಡಿ, ಕೇಳೋದು ವ್ಯೂ ನೋಡು. ಹಾಯ್ ಗಾಯ್ಸ್, ಈಗ ಒಂದು ಹೋಟೆಲ್ ಸಿಕ್ಕಿದೆ, ಯಾವುದೋ ವೆಜ್ ಹೋಟೆಲ್ ಕರ್ಕೊಬಂದರು. ಬೆಳಗ್ಗೆ ಅಪ್ಪಮ್ಮ ಮೊಟ್ಟೆ ರೋಸ್ಟ್ ಕೊಡಿಸ್ತೀನಿ ಅಂದ್ಬಿಟ್ಟು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ. ಇಡ್ಲಿ ತಿಂದು ಮುಗಿಸಿ ವಡೆ ತಿನ್ನೋದಂತ ಬಿಸಿ. ಟೊಮೆಟೊ ಚಟ್ನಿ. ಹೌದಾ, ಇವರೇನೋ ಟ್ರೈ ಮಾಡ್ತೀನಿ ಅಂತ ದೋಸೆ ತಿನ್ಬಿಟ್ಟು ದೋಸೆಗೆ ರಿವ್ಯೂ ಹೇಳ್ತಾವ್ರೆ, ಇನ್ನೂ ಇಂಪ್ರೂವ್ ಆಗಬೇಕಿತ್ತು ಅಂತೆ. ಪೈನಾಪಲ್ ಕೃಷಿ ಎಲ್ಲ ಇದು ಚೆನ್ನಾಗಿದೆ ಅಲ್ಲ. ಪೈನಾಪಲ್ ಈಗ ಕೇಳಿದ್ರೆ ಕಮ್ಮಿ ರೇಟಿಗೆ ಕೊಡ್ತಾರೆ. ಅದೇ ಪೈನಾಪಲ್ ಆಗಿರಲ್ಲ, ಟೈಮ್ ಹಿಡಿತದೆ. ಈಗ ನೆಟ್ಟಿರೋದಷ್ಟೇ. ಇಲ್ಲ, ಗಿಡ ಇಸ್ಕೊಡೋಣ. 2-3 ತಿಂಗಳಾಯ್ತು. ಗಿಡ ಇಸ್ಕೊಡೋಣ. ಸುಮಾರು ನೆಟ್ಟಲ್ಲ ಈಚೆ. ಇದು ರಬ್ಬರ್ ಗಿಡಗಳು. ಅದು ಸೆಂಟರ್ ಇದೆ, ಅದೆಲ್ಲ ಆಗಿರ್ಬೇಕು ಪೈನಾಪಲ್. ಅದು ಆಗಿದೆ. ಇದು ಹೊಸದು. ನಾವೇ ಕಿತ್ಕೊಂಡು ಹೋಗ್ಬಿಡೋಣ, ಯಾರು ಇಲ್ಲ. ಇಲ್ಲ ಅದ್ರಲ್ಲಾದ್ರೆ ಅಪ್ಪ ಏನಕ್ಕೂ ಆಗಲ್ಲ ಅಂತಾರಪ್ಪ. ಮತ್ತೆ ಕದಿಯಕ್ಕೆ ಹೇಳ್ತಾಳ ಗೈಸ್, ಕಿತ್ಕೊಂಡು ಬನ್ನಿ ಅಂತ ಹೇಳಿದ್ರೆ ನಮ್ಮ ಮಾವನಲ್ಲ, ಅವಳ ಮಾವನದು ಇದಲ್ಲ, ಕದ್ಕೊಂಡು ಮಾಡ್ತಾಳೆ. ಹೆಂಗ್ ಸರ್, ಹೆಂಗ್ ಗೈಸ್ ಕದಿಯೋದು ನೀವು ಹೇಳಿ. ಇದು ಚೆನ್ನಾಗಿದೆ ಅಲ್ಲ. ಚೆನ್ನಾಗಿದೆ, ಅದಕ್ಕೆ ಕುಡ್ಸಿದೀನಲ್ಲ. ಜೀರಿಗೆ ಪೆಪ್ಪರ್ಮೆಂಟ್ ಚೆನ್ನಾಗಿದೆ, ಟೈಮ್ ಪಾಸ್. 5 ರೂಪಾಯಿ ಇದು. ಅವಾಗೆಲ್ಲ 5 ರೂಪಾಯಿಗೆ ಒಂದು ದೊಡ್ಡ ಪೇಪರ್ ಬಾಕ್ಸಲ್ಲಿ ಕೊಡ್ತಿದ್ರು. ಚೆನ್ನಾಗಿತ್ತು ಪೇಪರ್ ಬಾಕ್ಸ್. ಬಾಯಿ ಓಪನ್ ಆಗಲ್ಲ, ಬರೋದು ಎಲ್ಲಿಂದೆಲ್ಲ ಬರೋದು. ಜೀರಿಗೆ ಮಿಠಾಯಿ, ಬಾಯಿಂದೆಲ್ಲ ಬರ್ತದೆ ಜೀರಿಗೆ ಮಿಠಾಯಿ, ಗೊತ್ತಾ? ನಿಮಗೆ ಗೊತ್ತಿಲ್ಲ. We are famous. ಫೇಮಸ್. ನಿಧಾನ ಕೊಡ್ಸಿ ಗಾಡಿನ, ಬೈಸ್ಕೋತೀರ ನನ್ನ ಕೈಲೇ. ಯಾವುದೋ ಗಾಡಿ ಬಿದ್ದೋಯ್ತು ಗುಂಡಿಗೆ. ಎಷ್ಟು ದೊಡ್ಡ ಕ್ರೇನ್ ಬಂದೈತೆ. ಇಲ್ಲಿ ಇದೇ ರೋಡ್ ಹೇಳ್ತಾರೆ. ಅವ್ರು ಬೈಕಲ್ಲಿ ಒಬ್ಬ ಹುಡುಗ ಹೋಗ್ಬೇಕಂದ್ರೆ ಒಂದು ಕಲ್ಲು ಬಂದ್ಬಿಟ್ಟು ಬೈಕ್ ಅವನಿಗೆ ಹೊಡೆದ್ಬಿಟ್ಟು ಹೋಗ್ಬಿಡ್ತಾನೆ ಕಡೆ. ಇಲ್ಲಿ ಮೇಲ್ಗಡೆ ಒಂದು ಕಲ್ಲು ಬಂದ್ಬಿಟ್ಟು ಹೊಡೆದ್ಬಿಡು, ಬೈಕ್ ಅವನು ಹೋಗ್ಬಿಡ್ತಾನೆ ಜೊತೆಗೆ. ವೆಲ್ಕಮ್ ಟು ವೈನಾಡ್ ಗೈಸ್. ಅಂತಿಂತು ವೈನಾಡ್ ತಲುಪಿದ್ದೀವಿ. ಫ್ರೆಂಡ್ಸ್, ಇಲ್ಲಿ ಬಂದಿದ್ದೀವಿ. ಚೆನ್ನಾಗಿದೆ. ಪೈನಾಪಲ್ ಸಕ್ಕತ್ತಾಗಿದೆ. ನೆಲ್ಲಿಕಾಯಿ ಜೇನುತುಪ್ಪ ಜೇನಲ್ಲಿ ಹೇಗಿದೆ? ಪೈನಾಪಲ್ ಬೇಕು, ಗಾಯ್ಸ್. ಊಟಕ್ಕೆ ಬಂದಿದ್ದೀವಿ. ಚಿಕ್ಕದಾಗಿದೆ, ತುಂಬ ಚೆನ್ನಾಗಿದೆ. ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿದೆ. ನೀವೇನು ಊಟ ಮಾಡಬೇಕು ಅಂತ ಇದ್ದೀರಾ? ಏನೋ ತಗೊಂತಿದ್ದಾರೆ. ಉಪ್ಪಿನಕಾಯಿ ಸಾಂಬಾರು ಅನ್ಕೋಬೇಡ, ಉಪ್ಪಿನಕಾಯಿ. ನೀ ಸಾಂಬಾರು ಅನ್ಕೊಂಡ? ನಮ್ಮ ಕಡೆ ಉಪ್ಪಿನಕಾಯಿ, ಉಪ್ಪಿನಕಾಯಿ ಸಾಂಬಾರು. ನಲ್ಲಿಕಾಯಿ, ಜೋಳ 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 ನನಗೆ. ಕ್ಯಾರೆಟು, ಮೆಣಸಿನ್ಕಾಯಿ ಏನೇನು ಇಟ್ಟಿದ್ದಾರೆ. ಮಾವಿನಕಾಯಿ ಚೆನ್ನಾಗಿದೆ. ಬೆಳ್ಳುಳ್ಳಿ. ಜೋಳ ಎತ್ಕೊಬಿಟ್ಟೆ ನಾನು ಗೈಸ್. ನಾನು ನೆಲ್ಲಿಕಾಯಿ ಮತ್ತು ಇದು ಸ್ಟಾರ್ ಆ್ಯಪಲ್ ಅಲ್ಲ ಗೈಸ್. ಓಕೆ, ಸಾಂಬಾರು ವಿಚಾರಿಸೋಣ. ಚೆನ್ನಾಗಿದೆ ಜೋಳ.
ಚೆನ್ನಾಗಿದೆ. CB ಅಂದರೆ ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಫುಲ್ ಹಾಕ್ಬೇಕಾ? ಹಾಫ್ ಹಾಕಿ. ಹಾಫ್ ಹಿಂಗೆ ಹಾಕೋದು, ಫುಲ್ ಹಾಕೋದು. ಬಿಸಿ ಇದೆ. ಗಮ್ಮ ಗಮ್ಮ ಹೋಗೇ ನೋಡು. ಸ್ಮೆಲ್ ಸಕ್ಕತ್ತಾಗಿದೆಯಲ್ಲ. ಎಲ್ಲ ಒಂಥರ ಸ್ಪೆಷಲ್ ಆಗಿದೆ ಚಿನ್ನ. ನನಗೆ ವೆರೈಟಿ ಕೈ ಹಾಕಂಗಿಲ್ಲ, ಹಾಕ್ತೇನೆ. ನಿನಗೂ ಕೊಟ್ಟರು ವೆರೈಟಿ. ತಟ್ಟೆಗೆ ಹಾಕ್ತಾ ಇದ್ದಾರೆ. ನಿನ್ನ ಫೇವ್ರೇಟ್ ಕುಂಬಳ. ಕ್ಯಾರೆಟ್ ಹಾಂ ഇതെന്ത് മോര് വെള്ളം നോക്ക്, നല്ല പാടുണ്ട്. ಮಜ್ಜಿಗೆ ಸಕ್ಕತ್ತಾಗಿದೆ ನೋಡಿ. ನಂದು ಪ್ಲೇಟ್ ಫುಲ್ ಹೌಸ್ಫುಲ್. ಮದಿ ಮದಿ ಮದಿ. ಇದು ಸಾಂಬಾರು ಮೀಂಗರಿನ ಮೀಂಗರಿ ಮೀಂಗರಿ ಬದಿ. ಓಕೆ, ನಂದು ನೋಡು, ನಂದು ಪ್ಲೇಟೇ ಚೆನ್ನಾಗಿರೋದು. ಕಲರ್ ಮೊಸರು ಬಜ್ಜಿ ಸಿಗ್ತಮ್ಮ. ತಿನ್ನು. ಬಿರಿಯಾನಿ ತಿಂತಿದ್ದ ನಮ್ಮ ಹುಡುಗಿ. ಆರ್ಡರ್ ಮಾಡಿದ್ದು ಮೀನು ಚೆಂಬಲ್ಲಿ ಮತ್ತು ಮಾಂದ ಎಲ್ಲ ಮೋಕಿಗೆ ಒಬ್ಬಳಿಗೆ ಅಂತ. ಚಿಕನ್ ಬಿರಿಯಾನಿ, ಫಿಶ್ ಫ್ರೈ ಎಲ್ಲ ಒಬ್ಬೊಬ್ಬಳೇ ತಿಂತಾಳೆ. ಒಳ್ಳೆ ಊಟ ಆಯಿತು. ಊಟ ಇತ್ತು, ಒಟ್ಟು ನಿದ್ದೆನೂ ಆಯ್ತು ನನಗೆ ಇಟ್ಟು. ಸ್ಲೈಡ್ ಆಗಿರೋದು ಅದು. ಆ ಮೇಲ್ಗಡೆ ಟಾಪ್ ಒಂದು ಮನೆ ಇದೆ ನೋಡು, ಅವನ ಸ್ಥಿತಿ ಯೋಚನೆ ಮಾಡಿದೀನು. ಅವ್ರ ಮನೆ ಅಲ್ಲೇ ಪಕ್ಕದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರೋದು. ಎಷ್ಟೊಂದು ಗಾಡಿ. ಹಾಗೆ ಈಗ ಪಾರ್ಕಿಂಗ್ ಹತ್ರ ಇದ್ದೀವಿ. ಮುಂದೆ ಹೋಗಿ 100 ರೂಪಾಯಿ ಗೂಗಲ್ ಪೇ ಮಾಡಬೇಕು. ನೀವು ಫಸ್ಟ್ ಇಲ್ಲಿ ಬರ್ಬೋದ್ರೆ ಕ್ಯಾಶ್ ಎತ್ಕೊಂಡ್ಬನ್ನಿ. 100 ರೂಪಾಯಿ ಆದರು ಅಂದರೆ ಪಾರ್ಕಿಂಗ್ ದುಡ್ಡು ಸಹ ಗೂಗಲ್ ಪೇ ಮಾಡಿ ಕಷ್ಟಪಡಬೇಕು. ಮಾತ್ರ ನಮ್ಮ ಗಾಡಿ ಇದ್ರ ಮೇಲೆ ಎಲ್ಲ ಜೀಪಲ್ಲೇ ಹೋಗ್ಬೇಕಂತೆ. ಇದೇ ಟೈಮಲ್ಲಿ ಮಳೆ ಬೇರೆ ಬಂತು. ವೆರಿ ಬ್ಯಾಡ್. ಸೊ ಸ್ಯಾಡ್ ಆಫ್. ಜೀಪಲ್ಲಿ ಹತ್ತುತ್ತವ್ರೆ. ಡ್ರೈವರ್ ಫಸ್ಟ್ ಹೇಳಿದ್ದಾರೆ ನಿಮ್ಗೆ ತಲೆ ತಾಗುತ್ತೆ ಅನ್ಸುತ್ತೆ ಅಂತ ಅಡ್ಜಸ್ಟ್ ಮಾಡ್ಕೊತೀನಿ. ಚಂದ ಗೊತ್ತಾ, ಅಲ್ಲಾಡಲ್ಲ. ಅಲ್ಲಾಡ್ಬೇಕು ಜೀಪು. ಹೆಂಗೆ ಅಲ್ಲಾಡ್ತದೆ ನೋಡು. ರೋಡ್ ಚೆನ್ನಾಗಿಲ್ಲ ನೋಡಿ ಗೈಸ್. ಕ್ಲೈಮೇಟ್ ಹೆಂಗೆ ಚೇಂಜ್ ಆಯ್ತು ನೋಡಿ. ಒಳ್ಳೆ ಕ್ಲೈಮೇಟ್ ಫುಲ್ ಡಾರ್ಕ್ ಆಗೈತು. ಇಲ್ಲಿಂದ ಜೀಪ್ ಪ್ರಯಾಣ ಸ್ಟಾರ್ಟ್. ನಿಮ್ಗೆ 3D ವ್ಯೂನು ತೋರಿಸ್ಕೊಡ್ತೀವಿ. ನಮ್ಮ ಹೆಂಡ್ತಿಗೆ ನನ್ನ ಮಳೇಲಿ ನೆನೆಯೋದ್ರ ಬಗ್ಗೆ ಫುಲ್ ಚಿಂತೆ ಆಗ್ಬಿಟ್ಟೈತೆ. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾಳೆ ಅಂತ. ನೋಡಿ ಅಲ್ಲಿ ನೋಡಿ, ಅಲ್ಲಿ ನೋಡಿ ಗೈಸ್, ನನ್ನ ಹೆಂಡ್ತಿ ಸಕ್ಕತ್ತಾಗಿ ಕಾಣ್ತಾಳೆ ಅಂತ. ನೋಡಿ 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 ಬ್ಯೂಟಿ. ವೆಯ್ಟ್ ಮಾಡ್ತಿದ್ದೀವಿ, ಇನ್ನಿಬ್ರು ಬರ್ತೀನಿ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಗಾಡಿ ಓವರ್ ವೆಯ್ಟ್ ಅಂತ. ನಾನು ಕೂತಿದ್ದೀಗೆ ಗಾಡಿ ಓವರ್ ವೆಯ್ಟ್ ಆಗಿದೆ. ಬ್ಯಾಲೆನ್ಸ್ ಮಾಡಕ್ಕೆ ಫ್ರಂಟಲ್ಲಿ ಐತ್ಯಾ? ಫ್ರಂಟಲ್ಲಿ ಐತೆ. ಹಾಂ ನಮ್ಮ ಕಡೆ ಗಾಡಿ ഫ്രണ്ടിന്റെ വ്യൂ എങ്കിലത്തെ ഞാൻ നോക്കിയതിന് അതിക്കേളത് ഞാൻ പോയില്ലേ ഓ ഞാൻ പോയിനപ്പാ ഞാൻ കഴിഞ്ഞ കൊല്ലം കഴിഞ്ഞിട്ടുണ്ടായി ആ തെന്നി കളിക്കൂലേ ആ ഞാൻ കൊടുക്കില്ല ഫസ്റ്റ് ടൈമോ ഓഫ് റോഡോ ആ ഇത് എത്ര മണി വരെ ഓപ്പൺ ഉണ്ട് കേട്ടാ? ഇത് 7 മണി 6 മണി വരെ താഴ്ന്നു കയറും. ആ
മോള് ഫുള്ള് ഇത് പോയല്ലേ, മഞ്ഞ് പോയല്ലേ. ആ മഴ നല്ല പാറ്റി പോയല്ലേ. ഇനി നമ്മള് കൊറേ റിസോർട്ട് ഉണ്ടല്ലേ അവർക്ക്. അങ്ങനെ അടിയിൽ തന്നെ പാർക്കിംഗ് ആക്കിട്ട് മുകളിലേക്ക് വണ്ടിയിൽ കൊണ്ടുപോകല. പിന്നെ വേറൊരു പാർക്കിംഗ് കൂടി ഉണ്ട്, അവിടെ വണ്ടി നിർത്തിയിട്ടിട്ട് പിന്നെ അവരെ ജീപ്പിനെ ഇവിടെ കൊണ്ടുപോകും. ആ വണ്ടി വരുന്ന അതിലെ ഓണറൊക്കെ മരിച്ചാണ്. ആ വണ്ടിയില് ഇപ്പൊ ആരെടുത്ത് ഓട്ടുന്ന വണ്ടിയെല്ലാം അവന്റെ ഏട്ടൻ മാത്രം ബാക്കിയായി. എന്റെ വൈഫ് ഒരു കുട്ടി രക്ഷപ്പെട്ട്. കുട്ടീനെ പിറ്റത്തെ ദിവസം 11 മണിയപ്പോ കിട്ടിയത്. കുട്ടിക്ക് ജീവനുണ്ടായി, കുട്ടി രക്ഷപ്പെട്ട്. ഇപ്പൊ അവന്റെ വൈഫ് ഒരു കുട്ടി മാത്രം ബാക്കിയുള്ളൂ. പിന്നെ ഏട്ടൻ കിട്ടി, അച്ഛൻ അമ്മ ഒരു കുട്ടി. അവന്റെ ബോഡിയൊക്കെ എത്ര ഒരു 150 കിലോമീറ്റർ അപ്പുറം നോക്കുന്നത്. ഒന്നും ഉണ്ടായില്ല. അറിഞ്ഞില്ല, DNA ടെസ്റ്റ്. How is the experience till now? ಚೆನ್ನಾಗಿದೆ. ಇಷ್ಟ ಮಳೆ ಹ್ಯಾಪಿ. രാത്രി ആകുമ്പോ റിസോർട്ട് അവർക്ക് ഓപ്പൺ ഉണ്ടോ? റോഡില്ല, ക്ലോസാ? അവർ കയറും അല്ലേ. എന്നാ ഒരു ടൗൺ ഫുൾ ഇല്ലാതാവാൻ പറഞ്ഞ ഒരു സംഭവമല്ലേ. എന്ത് പറയണ്ടേ. ഇവിടെ വന്ന് ബൈക്ക് ആക്സിഡന്റ് ആയിട്ട് ഒരുത്തിനെ കയ്യേറിലേക്ക് 3 എണ്ണം പോയി നഷ്ടപ്പെട്ടു. അങ്ങനെ കളക്ടർ ഓർഡറാണ് ബൈക്ക് ഓർഡറുണ്ടാകുന്നത്. ബൈക്ക് പണ്ട് ബൈക്ക് അങ്ങനെ ബൈക്ക് കൊണ്ട് കയറി കൊണ്ടുവന്ന അവിടെ. അതിവിടെ വരുന്നത് ആ സ്ഥലമല്ലോ. ആ സ്ഥലം മൊത്തം നല്ല ഐഡിയയിൽ കെട്ടിയല്ലേ. അത് ഇപ്പോഴാണ് വരുമാനം കുറഞ്ഞു. ആദ്യം ഡെയിലി നല്ല ലക്ഷങ്ങളെ വരുമാനമായിരുന്നു. ഇപ്പൊ പിന്നെ ഓൾമോസ്റ്റ് എല്ലാരും കയറി. പിന്നെ കുറെ സ്ഥലത്ത് ഓപ്പൺ ആയി. അതല്ലാണ്ട് ഫ്ലഡ് വന്നിടക്കുന്നതാണ് ആള് പറഞ്ഞത്. വയനാട് ടൂറിസം ശരി അടിയായില്ല. അത് നല്ല അടിയായി. ഞങ്ങൾക്ക് ആഴ്ചയിൽ ഒരു ട്രിപ്പ് കിട്ടുള്ളൂ. ഇനിയിപ്പോ അടുത്ത ഞായറാഴ്ച നോക്കിയ ട്രിപ്പ്. അങ്ങനെ അത്ര ആളില്ലാണ്ടായി. ഞാൻ പിന്നെ ഇന്ന് മൊത്തം 92ാമത്തെ വണ്ടിയിലാണ് ഞാൻ ഇപ്പോഴാണ് കയറുന്നത്. 92 വണ്ടി. മൊത്തം 200 വണ്ടി ഉണ്ട് ഇവിടെ. മേടിച്ചു കൊടുത്ത വണ്ടിയാ? ഗ്രൂപ്പാറെല്ലാം കൂടിച്ചാ ജീവിതം. ಹಾಯ್ ಗಾಯ್ಸ್, ನಾವೀಗ ಮೇಲೆ ಹೋಗ್ತಾ ಇದ್ದೀವಿ. അപ്പോൾ ಆಫ್ ರೋಡು ಬಿದ್ದೋಯ್ತು ಸೊಂಟ. ಆದರೂ ಇಬ್ಬರು ಸ್ಟೋರಿ ಹೇಳಿದ್ರು, ಈ ಫ್ಲಡ್ ಲ್ಯಾಂಡ್ ಸ್ಲೈಡಿಗೆ ಸಿಗಾಕೊಂಡು ಅವ್ರದ್ದು ಏನಾಯಿತು ಅಂತ. ಈ ವಿಡಿಯೋಲಿ ಫಸ್ಟ್ ಒಂದು ಗಾಡಿ ಬರುತ್ತೆ ಆ ಕಡೆಯಿಂದ. ಆ ಗಾಡಿ ಇದಕ್ಕೆ ಅವ್ರು ಅಂದಿದ್ದು ಅವ್ರದ್ದು ಮಗು ಮತ್ತು ಯಾರೋ ಬದುಕಿರೋ 5 ಗಾಡಿ ಏನೋ ಇತ್ತು ಅವರಿಗೆ. ಅವ್ರು ತೀರ್ಕೊಂಡು ಆಮೇಲೆ ಯಾರೋ ಬೇರೆಯವ್ರು ನೋಡ್ಕೊತಿರೋದು ಅಂತ. ಇವಾಗ ಒಂದು ಗಾಡಿ ಬಂತು, ಗ್ರೀನ್ ಕಲರ್ ಗಾಡಿ. ನಮ್ಮ ವಿಡಿಯೋಲಿ ನೀವು ನೋಡ್ಬೋದು. ಆ ಗಾಡೀಲಿ ಬಂದು ಕಂಪ್ಲೀಟ್ ಅವ್ರದ್ದು ಏನಿದೆ ಅದಷ್ಟು ಕಳ್ಕೊಂಡು, ಸ್ವಲ್ಪ ಗೌರ್ಮೆಂಟಿಂದನೂ ಕೊಟ್ಟಿದ್ದಾರೆ, ಸ್ವಲ್ಪ ಇವ್ರೆ ಏನು ಜೀಪ್ ಅವರಿದ್ದಾರೆ ಅವರು ಎಲ್ಲ ಹಾಕಿ ಆ ಗಾಡಿನ ಕೊಡಿಸಿರೋದಂತೆ. ಮತ್ತೆ ಈಗ ಅವ್ರ ಲೈಫ್ ನೆನೆಸ್ಕೊತೀವಿ ಅಂದರೆ ಹೊಸದಾಗಿ ಮನೆಗಿನೇ ಎಲ್ಲ ಹೋಗಿತ್ತದ. ಅವ್ರು ಅಂತಿದ್ದಾರೆ, ಅವರು ಸಿಗಾಕೊಂಡು ಒಂದು ಕೈಯಲ್ಲಿ ಮಗು ಹಿಡ್ಕೊಂಡಿದ್ರು. ಬಚಾವ್ ಒಂದು ಬದುಕಿರೋದೇ ಯಾವುದೋ ಒಂದು ಇದು ಅನ್ಕೋಬೇಕು ಅನ್ನೋ ಥರ. ಅದ್ಮೇಲೆ ಬೇಕಲ್ಲ ಹತ್ಬೋದು. ಚಿನ್ನ ಎಂಜಾಯ್ ದ ಸ್ವಿಂಗ್. ಕುಳ ಇಲ್ವಾ? ನೋಡಿ ಗೈಸ್, ಎಂಜಾಯಿಂಗ್ ದ ಸ್ವಿಂಗ್.
ಫುಲ್ ಏಲಕ್ಕಿ ಪ್ಲಾಂಟೇಶನ್ ಕಡಮಮ್ ಹೋಯ್ತಿದ್ದೀವಿ ಗೈಸ್ ಮೇಲ್ಗಡೆ. ಕ್ಲಾಸ್ ಓಕೆ ಕ್ಲಾಸ್ ಹೆವಿ ಜನ ಇದ್ದಾರೆ, ಕಾಯಿ ಅವ್ರು ಬರಲಿ. ಜಾರ್ತದೆ ನೋಡ್ಕೊ. ಬೇರೆ ಒಂದು ಫೀಲ್ ಗೈಸ್, ಬೇರೆನೇ ಫೀಲ್ ಸಖತ್ತಾಗಿದೆ. ಹೆಂಗಿದೆ ಶಿನಾ ಫೀಲ್? ಅಷ್ಟೊಂದು ಕೆಳಗಡೆ ಕಾಣ್ತಿಲ್ಲಲ್ಲ ನೋಡಿ ಗೈಸ್, ಅಷ್ಟೊಂದು ಕೆಳಗಡೆ ಇಲ್ಲ ಇದು ನೋಡಿ. ಹೈಟಲ್ಲಿ ಸಿಚುವೇಶನ್ ಆಗಿದೆ ಅಂತ ನೋಡಿ ಗೈಸ್ ಪೀಕ್ ಹೆಂಗಿದೆ ಅಂತ. ಫುಲ್ ಖಾಲಿ, ಯಾರಿಲ್ಲ ಪೀಕಲ್ಲಿ. ಪೀಕ್ ಎಷ್ಟು ಖಾಲಿ ಇದೆ ನೋಡಿ ಗೈಸ್. ನಮ್ಮ ಹುಡುಗಿಗೆ ಎಷ್ಟು ಇದಿರಬೇಕು ಹೇಳಿ, ಈ ಮಳೆಯಲ್ಲಿ ನಾನು ನೆನ್ಕೊಂಡೇ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಸಿಟ್ಟು ಮಾಡ್ಕೊಂಡು ಹೋಯ್ತಾಳೆ, ಏನೂ ಗೊತ್ತಿಲ್ಲ. ಅದ್ರ ಮನೆಗೆ ಹೋಗ್ಬಿಟ್ಟು ಅವಳಿಗೆ ಜೋರಾಗಿಲ್ಲ ಅಂತ ಹೇಳ್ಬೇಕಲ್ಲ, ಆಗಿರೋದು ಆಟ. ಪ್ಯಾರೆಂಟ್ಸ್ ಬೇರೆ ಅವಳಿಗೆ. ಕಳಿದಲ್ಲ ಹೋಗವ ನೀನು ಕುತ್ಕೊಂಬಂದೆ ಬೇಡ, ಇಲ್ಲೇನೆ ಬರೋಣ ಬಾ. ಹುಡುಗಿ ಜೀಪ್ ಡೋರ್ ಹೇಗೆ ಬರಲ್ಲ ಗೈ. കൊടകിലല്ലേ നല്ല മഴയെല്ലാം നാടല്ലേ. നമ്മ പോകുമ്പോ പാങ്ങണ്ടേ, പിന്നെ മഞ്ഞ് ഫുള്ള് ഇതായി. ಯಾವುದೋ ಗಾಡಿ ಮಡ್ಚ್ಕೊಂಡ್ಬಿಟ್ಟಿದೆ, ಮೇಲ್ಗಡೆ ಬರ್ಬೇಕಾದ್ರೆ ಅನಿಸುತ್ತೆ. ಏನು ಮಾಡಬೇಕು ಅಂತ ನೋಡ್ತಿದ್ದಾರೆ. നമ്മുടെ വണ്ടിയിൽ പാസ് ആവില്ല. വണ്ടി കട്ടോ മഴ ജോറായി. നിങ്ങൾക്ക് പനിയല്ലേ? അതവൻ്റെ വീടാ? അല്ല, അവൻ്റെ വീടല്ല. വണ്ടി ഒരു 100 മീറ്റർ താഴേക്ക് വന്നതാണ്. അവൻ്റെ വീടൊന്നുമില്ല. ഈ വണ്ടിയാണ് ഫസ്റ്റ്. ഇപ്പൊ ഇങ്ങനെ തന്നെ വണ്ടി പിന്നെ ഒന്ന് മേടിച്ചു കൊടുത്തതാ? ഫസ്റ്റ് വണ്ടി ഇതായിരുന്നു, അതേ കളർ അതേ പെയിന്റ് അടിച്ചെടുത്താൽ മതി. ഓ. ಸೊ ಗ್ಲಾಸ್ ಬ್ರಿಡ್ಜ್ ಎಲ್ಲ ನೋಡಿಕೊಂಡು ಜೀಪಿಂದ ಕೆಳಗಿಳಿದು ಈಗ ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಮ್ಮದು ಏನು ಜೀಪ್ ಡ್ರೈವರ್ ಇದ್ರಲ್ಲ ಅವರು ಬಂದ್ಬಿಟ್ಟು ಏನು ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತು, ಅಲ್ಲೇ ಅವ್ರ ಮನೇನೋ ಏನೋ ಸಮಥಿಂಗ್ ಏನೋ ಇದ್ದಿದಂತೆ ಪಕ್ಕದಲ್ಲೇ. ಅವ್ರಿಗೆ ಫಸ್ಟೇ ರಿಪೋರ್ಟ್ ಬಂದ್ಬಿಟ್ಟಿತ್ತಂತೆ ಈ ಥರ ಯಾರು ಇರಂಗಿಲ್ಲ ಇಲ್ಲಿ ಅಂತ. ಸೊ ಅವ್ರೇನು ಮಾಡಿದ್ದಾರೆ, ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ಆ ಬೆಟ್ಟದಿಂದ ಪಕ್ಕದಲ್ಲಿರೋ ಒಂದು ಅವ್ರು ಯಾರ್ದೋ ರಿಲೇಟಿವ್ ಮನೆಗೆ ಬಿಟ್ಟು ಇವ್ರು ಗಾಡೀಲಿ ಮಲಗಿದ್ದಾರೆ. ಅವ್ರು ಈಗಲೂ ಹೇಳ್ತಿರೋದು, ನಾನು ಓದಿದ ಸ್ಕೂಲ್ ಅದೇನೂ ಇಲ್ಲ ಈಗ, ಅಲ್ಲಿ ಯಾರೂ ಇಲ್ಲ. ಈಗ ಅಲ್ಲೆಲ್ಲ ಜನಗಳು ಬರ್ತಿದ್ದಾರೆ, ಬಂದ್ಬಿಟ್ಟು ಅಲ್ಲಿರೋರಿಗೆ ಸಾತ್ವನ ಹೇಳ್ತಿಲ್ಲ, ಸೆಲ್ಫಿ ತೊಗೊಂಡು ಹೋಗ್ತಿದ್ದಾರೆ. ಸೊ ಈಗ ಎಷ್ಟೋ ಜನಕ್ಕೆ ಇನ್ನೂ ಅಲ್ಲಿ ಒಂದಿರುತ್ತಲ್ಲ, ನನ್ನ ಮಗನೋ ನಮ್ಮ ಅಜ್ಜಿ ಅಪ್ಪನೋ ಅಮ್ಮನೋ ಇನ್ನೂ ಅಲ್ಲಿದ್ದಾರೆ ಅನ್ನೋ ಫೀಲು
ಫೀಲ್ ಹಂಗೆ ಇದೆ ಅವರಿಗೆ. ಆದರೆ ಅದನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲ, ಬಂದು ಸೆಲ್ಫಿ ತಗೋತಿರೋರೆ ಜಾಸ್ತಿ. ಅದಕ್ಕೆ ಯಾರನ್ನೂ ಅಲ್ಲಿ ಬಿಡ್ತಿಲ್ಲ ಅಂತ ಅಂದರು. ಇಲ್ಲ ನಾವು ಒಂದು ಸತಿ ಹೋಗೋಣ ಅಂತ ಅಂದ್ಕೊಂಡಿದ್ದು, ಬಟ್ ಯಾರನ್ನೂ ಬಿಡಲ್ಲ ಅಂದ್ಬಿಟ್ರು. ಸೊ ಇದ್ರಲ್ಲಿ ಒಂದು ವೀಡಿಯೋನೂ ಅವರು ತೋರಿಸಿದ್ದಾರೆ ಜೀಪಿಂದು ಯಾವ ಸ್ಥಿತಿಗೆ ಹೋಗಿದೆ, ಫ್ಲಡ್ಡೆಲ್ಲ ಎಲ್ಲ ಲ್ಯಾಂಡ್ ಸ್ಲೈಡ್ ಎಲ್ಲ ಆದಾಗ ಅಂತ. ಬೇಜಾರಾಯಿತು ಕೇಳಿ. ಆಗದಾಯ್ತು, ಏನು ಮಾಡೋಕ್ಕಾಯ್ತದೆ, ಬೇಜಾರು ಆಯ್ತದೆ, ಎಲ್ಲ ಆಯ್ತದೆ, ಏನು ಮಾಡೋಕ್ಕಾಗಲ್ಲ. ಸೊ ಗಾಯ್ಸ್, ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ಹೋಪ್ ಯು ಲೈಕ್ ಇಟ್. ಪ್ಲೀಸ್ ಸಪೋರ್ಟ್.